ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಗಿವ್ ಲೈಕ್, ಶೇರ್, ಕಮೆಂಟ್. ನೀವು ಮಾಡೋ ಒಂದು ಕಮೆಂಟ್ ಆ್ಯಂಡ್ ಲೈಕ್ ನನಗೆ ಮತ್ತಷ್ಟು ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ. ಇನ್ನು ಇದೊಂದು ಶಾರ್ಟ್ ವಿಡಿಯೋ. ಈ ವಿಡಿಯೋ ಬಂದು ಸಂಡೇ ಈವ್ನಿಂಗ್. ಬುಜ್ಜಿ ಕೂಡ ಮನೆಯಲ್ಲೇ ಇದ್ದರು. ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಾಗಿಲ್ಲ. ಸಂಡೇ ತುಂಬಾ ಗಾಳಿ ಮಳೆ ಎಲ್ಲ ಬಂತು. ನನಗಂತೂ ಮಳೆ ಅಂದರೆ ತುಂಬಾ ಇಷ್ಟ. ಆ ವೆದರ್ನ ಎಂಜಾಯ್ ಮಾಡಿ ಆರಾಮಾಗಿ ಕಳೀತು. ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಪಾಪು ಇರೋದ್ರಿಂದ ನನಗೆ ವೀಡಿಯೋಸ್ ಮಾಡೋಕ್ಕಾಗಲಿ ಎಡಿಟಿಂಗ್ ಮಾಡೋಕ್ಕಾಗಲಿ ಟೈಮ್ ಸಿಗ್ತಾಯಿಲ್ಲ. ಹಾಗಾಗಿ ನನಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಆಗ ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ. ಇನ್ನು ಹಳ್ಳಿನಲ್ಲಿ ಮಳೆ ಬಂದರೆ ಪವರ್ ಅಂತೂ ಇರೋದೇ ಇಲ್ಲ. ಇನ್ನು ಹಾಗಾಗಿ ಆ ದಿನ ಹಾಗೆ ಕಳೀತು. ಬೇಗನೆ ಮಲ್ಕೊಂಬಿಟ್ವಿ ನಾವು. ಈ ವಿಡಿಯೋ ಕ್ಲಿಪ್ ಬಂದು ಮಂಡೇ ಮಾರ್ನಿಂಗ್. ಪಾಪು ಬೇಗನೆ ಎದ್ದಿದ್ಲು. ಒಂದು ಸಲ ಅವಳು ಎದ್ಮೇಲೆ ನಾವು ಮಲ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾವು ಕೂಡ ಬೇಗನೆ ಎದ್ವಿ. ಪಾಪುನ ನಾನು ಬುಜ್ಜಿ ಹತ್ರ ಬಿಟ್ಟು ನಾನು ನನ್ನ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ. ಬುಜ್ಜಿ ಕೂಡ ಪಾಪುನ ಮಾತಾಡಿಸ್ತಾ ಇದ್ದರು. ಅವಳು ಮಾರ್ನಿಂಗ್ ಏನು ಕಿರಿಕಿರಿ ಮಾಡಲ್ಲ, ಆಗ್ತಾನೆ ಎದ್ದಿರ್ತಾಳೆ, ಆರಾಮಾಗಿರ್ತಾಳೆ. ಬುಜ್ಜಿಗೆ ನೈಟ್ ಶಿಫ್ಟ್ ಇದ್ದಿದ್ದರಿಂದ ಅವ್ರು ಕೂಡ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಆಫೀಸ್ಗೆ ಹೋಗೋದೇನು ಇರಲಿಲ್ಲ. ಪಾಪು ಅವ್ರ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಬೆಳಿಗ್ಗೆನೇ ವೆದರ್ ತುಂಬಾ ಕೋಲ್ಡಾಗಿತ್ತು. ಹಾಗಾಗಿ ಪಾಪುಗೆ ಟೋಪಿ, ಗ್ಲೌಸ್, ಸಾಕ್ಸ್ ಎಲ್ಲ ಹಾಕಿದ್ವಿ. ಅವಳು ಅದೆಲ್ಲ ಹಾಕಿದಾಗ ಕಿರಿಕಿರಿ ಮಾಡ್ತಾಳೆ. ಬಟ್ ಕ್ಯೂಟಾಗಿ ಕಾಣಿಸ್ತಿದ್ಲು. ನಾನು ಹಾಗೆ ಅವಳದೊಂದು ಕ್ಲಿಪ್ ತೊಗೊಂಡೆ. ಅವಳು ಮತ್ತು ಬುಜ್ಜಿ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದನ್ನು ತುಂಬ ಚೆನ್ನಾಗೇ ಆಟ ಆಡ್ತಾಳೆ ಅವ್ರ ಜೊತೆ ಅವಳು. ಇನ್ನು ಅವಳಿಗೆ ಸ್ನಾನ ಮಾಡಿಸಿ ಮಲಗಿಸಿ ನಾವು ಫ್ರೆಶ್ ಅಪ್ ಆಗಿ ಟಿಫನ್ ತಿಂದು ಸ್ವಲ್ಪ ಟೈಮ್ ಕಳೆಯೋಷ್ಟರಲ್ಲಿ ನಾನು ಯಾವುದೇ ರೀತಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗೋದೇ ಇಲ್ಲ. ಸೊ ಅವಳು ಒಂದು ರೌಂಡ್ ಮಲಗಿ ಅರೌಂಡ್ 1:30 ಹಂಗೆ ಎದ್ದೇಳ್ತಾಳೆ. ಅಲ್ಲಿವರೆಗೂ ನಾನು ನನ್ನ ಕೆಲಸಗಳೇ ಆಗೋಗುತ್ತೆ, ಅದರಲ್ಲೇ ಬ್ಯುಸಿ ಆಗಿಬಿಡ್ತೀನಿ. ಇನ್ನು ಇಲ್ಲಿ ಬುಜ್ಜಿ ಪಾಪುಗೋಸ್ಕರ ಏನೋ ಮಾಡ್ತೀನಿ ಅಂತ ತೆಂಗಿನಗರಿ ತೊಗೊಂಬಂದೇನೋ ಟ್ರೈ ಮಾಡ್ತಾಯಿದ್ರು. ಏನು ಮಾಡ್ತಿದ್ದೀರಾ ಅಂತ ಕೇಳಿದೆ. ವೆಯ್ಟ್ ಮಾಡಿ ನೋಡು ಅಂತ ಹೇಳಿದ್ರು. ಅವ್ರು ಮಾಡೋದನ್ನು ನೋಡಿದಾಗ ನನಗೆ ನಾವು ಚಿಕ್ಕ ವಯಸ್ಸಿನಲ್ಲಿ ಆ ಥರ ತೋಟಕ್ಕೆಲ್ಲ ಹೋದಾಗ ತೆಂಗಿನಗರಿ ತೊಗೊಂಡು ವಾಚ್ ಮಾಡೋದು, ಕನ್ನಡಕ ಮಾಡೋದು, ಉಂಗುರ ಮಾಡೋದು ಆ್ಯಂಡ್ ಪಿ ಮಾಡ್ಕೊತಾ ಇದ್ವಿ. ತುಂಬ ಚೆನ್ನಾಗಿರ್ತಿತ್ತು ಮೆಮೊರೀಸ್ ಅದು ನಂಗೆ ನೆನಪಾಯಿತು. ಬಟ್ ಇವ್ರು ಏನು ಮಾಡ್ತಿದ್ರು ಅಂತ ನನಗೂ ಸ್ಟಾರ್ಟಿಂಗ್ ಗೆಸ್ ಮಾಡೋಕ್ಕಾಗಿಲ್ಲ. ಹಾಗೆ ಅವ್ರು ಮಾಡೋದನ್ನು ನಾನು ಪಾಪು ನೋಡ್ತಾ ಖುಷಿ ಪಡ್ತಾಯಿದ್ವಿ. ಹಾಗೆ ಅವಳೂ ನಾನು ಆಟ ಆಡಿಸ್ತಾ ಇದ್ದೆ. ಪಾಪು ಕೂಡ ನಾವು ಮಾತಾಡಿಸ್ದಾಗೆಲ್ಲ ರಿಯಾಕ್ಟ್ ಮಾಡ್ತಾಳೆ, ಸ್ಮೈಲ್ ಮಾಡ್ತಾಳೆ. ಸೊ ಅವಳನ್ನ ಮಾತಾಡಿಸ್ಕೊಂಡು ಅವಳ ಜೊತೆ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ನನಗಂತೂ ಅವಳ ಜೊತೆ ಮಾತಾಡಿದಾಗೆಲ್ಲ ಪಾಸಿಟಿವ್ ವೈಬ್ ಫೀಲ್ ಆಗುತ್ತೆ. ಹಾಗಾಗಿ ನಾನು ಜಾಸ್ತಿ ಅವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇನ್ನು ಇವ್ರು ಏನು ಮಾಡ್ತಿದ್ದಾರೆ ಅಂತ ನಾನು ವೆಯ್ಟ್ ಮಾಡಿ ನೋಡ್ತಾನೇ ಇದ್ದೆ ಕ್ಯೂರಿಯಾಸಿಟಿಯಿಂದ. ನನಗೆ ಸ್ಟಾರ್ಟಿಂಗ್ ಗೆಸ್ ಮಾಡೋಕ್ಕೆ ಆಗಿಲ್ಲ. ಏನು ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ಕೊಂಡು ನಾನು ನೋಡ್ತಾನೇ ಇದ್ದೆ ಅವರನ್ನೇ. ನಾನು ಅಂದ್ಕೊಂಡೆ ಬಾಲ್ ಥರ ಏನಾದರೂ ಮಾಡ್ತಿರ್ಬೋದು ಪಾಪುಗೋಸ್ಕರ ಅಂತ. ಫೈನಲಿ ರೆಡಿ ಮಾಡಿದ್ರು. ಬಾಸ್ಕೆಟ್ ಪಾಪುಗೋಸ್ಕರ ಅಂತ ಹೇಳಿದ್ರು. ತುಂಬಾ ಕ್ಯೂಟಾಗಿತ್ತು, ಚೆನ್ನಾಗಿತ್ತು, ತುಂಬಾ ಕ್ಯೂಟಾಗಿತ್ತು ನೋಡೋಕ್ಕೆ. ಇನ್ನು ಅದನ್ನು ಪಾಪು ಕೈ ಕೂಡ ಹಾಕಿ ಅವರು ನೋಡಿ ಎಂಜಾಯ್ ಮಾಡ್ತಾಯಿದ್ರು. ಇನ್ನು ಇದಾಗಿತ್ತು ಈ ನನ್ನ ಪುಟ್ಟ ವಿಡಿಯೋ. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬಾಯ್.